ಮುದ್ದು ಮಾವ ಬನ್ನಿ ಬನ್ನಿ. ಭಾರತಿ ನೀನೇನು ಇಷ್ಟು ಬೇಗ ಬಂದಿದ್ಯಾ? ಅದು ಅಗ್ನಿಕುಂಡ ಹಿಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕಲ್ವಾ, ಅದಕ್ಕೆ ಬೇಗ ಬಂದೆ. ಇನ್ನೇನ್ ಶುರು ಆಗ್ಬಿಡುತ್ತೆ. ಅಲ್ಲ, ಅಗ್ನಿಕುಂಡ ಹಿಡ್ಕೊಂಡಾಗ ಕೈ ಸುಡುತ್ತಲ್ವಾ? ಅದ್ರಲ್ಲೂ ಬರಿಗಾಲಲ್ಲಿ ನಡಿಬೇಕು. ಇದನ್ನೆಲ್ಲ ಹೇಗ್ ಮಾಡ್ತೀಯಾ? ಸುಡುತ್ತೆ, ಹಾಗಂತ ವ್ರತ ಮಾಡ್ದೆ ನಿಲ್ಸಕ್ಕಾಗತ್ತಾ? ಮನೆಗ್ ಒಳ್ಳೇದಾಗತ್ತೆ, ಏನೇ ದೋಷ ಇದ್ರೂ ಪರಿಹಾರ ಆಗತ್ತೆ ಅಂತಂದಾಗ ಮನೆ ಮಗಳಾಗಿ ವ್ರತ ಮಾಡ್ಲೇಬೇಕಲ್ವಾ? ಇಷ್ಟು ವರ್ಷ ಅಮ್ಮನೇ ಮಾಡ್ಕೊಂಡ್ ಬಂದ್ರು. ಈಗ ನನಗ್ ಮದ್ವೆ ಆಗಿದೆ. ಗಂಡನ್ ಶ್ರೇಯಸ್ಸು ಆಯಸ್ಗೋಸ್ಕರ ಈ ವ್ರತನ ನಾನ್ ಮಾಡ್ತಾ ಇದ್ದೀನಿ. ನನ್ ಮುತ್ತೈದೆ ಭಾಗ್ಯದ ಮುಂದೆ, ನಮ್ ಮನೆಯವ್ರ ಸಂತೋಷದ ಮುಂದೆ ಈ ನೋವೆಲ್ಲ ಒಂದ್ ಲೆಕ್ಕನೇ ಅಲ್ಲ. ಮನ್ಸಲ್ಲಿ ಇಟ್ಕೊಂಡು ಚಾಮುಂಡೇಶ್ವರಿ ಸ್ಮರಣೆ ಮಾಡ್ಕೊಂಡ್ ಹೋದ್ರೆ ಈ ವ್ರತ ಮುಗ್ದಿದ್ದೇ ಗೊತ್ತಾಗಲ್ಲ. ವಂದನಾ, ನೀನ್ ಮಾಡ್ತಿಲ್ವಾ? ಚಂದನ ಅವ್ರೆ, ಭಾರತಿ ಮಾಡ್ಲಿ, ನೀವು ಬನ್ನಿ. ಮಾತಾಡ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಓಹೋ, ಗಂಧದ ಗುಡಿ ಮನೆ ಸೊಸೆ ಏನ್ ಈ ಅವತಾರದಲ್ಲಿ ಇದೀಯಾ? ನೀನ್ ವ್ರತ ಮಾಡಲ್ವಾ? ಇಲ್ಲ, ವ್ರತ ಹೀಗಿರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾವೇ ಮಾಡದ್ ಬೇಡ ಅಂದ್ವಿ. ಏನ್ ಸತ್ಯ ಹರಿಶ್ಚಂದ್ರ ಮನೆ ತುಂಡು, ನೀನ್ ಬೇಡ ಅಂದಿರಕಿಲ್ಲ, ಇವಳೆ ಆಗಲ್ಲ ಅಂದಿರ್ತಾಳೆ. ಮುಖ ನೋಡಿದ್ರೆ ಗೊತ್ತಾಗಲ್ವಾ ವ್ರತ ಮಾಡೋ ಮುಖನ ಇದು? ನೋಡಿ, ನಿಮ್ದು ಏನ್ ಹರಕೆ ಇದೆಯೋ ಅಷ್ಟನ್ ಮಾತ್ರ ಮಾಡಿ. ಬೇರೆಯವ್ರು ಮಾಡ್ತಾರೋ ಇಲ್ವೋ ಅನ್ನೋದು ನಿಮ್ಗೆ ಯಾಕೆ? ಲೇ, ನೀವ್ ಮಾಡಿದ್ರೆಷ್ಟು ಬಿಟ್ರೆಷ್ಟು ಅದ್ ನನ್ಗೇನೋ ಲಾಭ? ನೆನ್ನೆ ಏನೋ ನಿಮ್ ಮನೆ ದೋಷ ಪರಿಹಾರಕ್ಕೆ ನಾನೇ ವ್ರತ ಮಾಡ್ತೀನಿ ಅಂತ ಒಪ್ಕೋತಿದ್ಲಲ್ಲ, ಅದನ್ನೇ ಕೇಳ್ದೆ. ಈಗೆಲ್ಲೋಯ್ತು? ಮುದೇವಿ, ಅಷ್ಟೊಂದ್ ಸುಲಭ ಅಲ್ಲ ಕಣೆ ಹೇಳ್ದಾಗ ನಡ್ಕೊಳ್ಳೋದು. ಒಂದು ಮನೆ ಸೊಸೆಯಾಗಿ ಆ ಮನೆಯಲ್ಲಿ ನೆಲೆ ನಿಲ್ಬೇಕು ಅಂದ್ರೆ ಆ ಮನೆಗೋಸ್ಕರ ನಾವೇನ್ ತ್ಯಾಗ ಮಾಡ್ತೀವಿ ಅನ್ನೋದ್ರ ಮೇಲ್ ನಿಂತಿರುತ್ತೆ. ಓಡ್ ಬಂದು ಮನೆ ಸೇರ್ಕೊಂಡಂಗಲ್ಲ. ಆ ಸ್ಥಾನದ ಬೆಲೆ ಏನು ಅಂತ ಗೊತ್ತೇನೆ ನಿನಗೆ? ಚಂದನ ಅವ್ರೆ, ಬನ್ನಿ ಹೋಗೋಣ. ಅಮ್ಮ, ಹೋಗೆ ಕರಿತವ್ರ ನೋಡು. ಅವ್ರನ್ನ ಹಾಗ ಹಂಗಸ್ತೀಯಾ? ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಹೇಳಿದ್ದನ್ನೇ ಹೇಳ್ತಿದ್ರೆ ಬಾಯಿ ಪ್ಲಾಸ್ಟರ್ ಅಂಟಿಸ್ಬಿಡ್ತೀನಿ ಅಷ್ಟೇ. ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳ್ದೆ ತಾನೆ, ಈ ಪರಿಹಾರ ಪೂಜೆ ವ್ರತ ಇದೆಲ್ಲ ಯಾವ್ದು ಬೇಡ ಅಂತ. ಹೌದು, ಅದಕ್ಕೆ ಹರಕೆ ಹೊತ್ಕೊಂಡವ್ರು ಅದನ್ನ ಮಾಡ್ತಾರೆ. ನಾವ್ ಅದನ್ನ ಕಣ್ತುಂಬ ನೋಡಿ ಖುಷಿ ಪಡೋಣ. ಹೋರಿ, ನೀವು ನಮ್ಮ ಅತ್ತೆ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಾವಿಲ್ಲಿಗೆ ಬಂದಿರೋದು ಯಾಕೆ ಹೇಳಿ? ನಮ್ ಮನೆ ದೇವ್ರಿಗೆ ಪೂಜೆ ಮಾಡ್ಸೋದಕ್ಕೆ ಅಂತ. ನೆನ್ನೆ ಮಾಡ್ಸೋದ್ವಲ್ಲ, ಸಾಕು. ಮೂವತ್ಗೆ ಜ್ಯೋತಿಷಿಗಳು ಹೇಳಿದಾರೆ ತಾನೆ, ಅಣ್ಣನ್ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಬರೀ ಪೂಜೆ ಮಾಡಿಸ್ಕೊ ಬಂದ್ರೆ ಸಾಕು ಅಂತ. ಮತ್ತಿನ್ಯಾಕದ್ಕೆ ಈ ದೋಷ ಪರಿಹಾರ ಪೂಜೆ ಎಲ್ಲ? ಮುಖ ನೋಡಿದ್ರೆ ಗೊತ್ತಾಗಲ್ವಾ ವ್ರತ ಮಾಡೋ ಮುಖನ ಇದು? ಲೇ, ಅಷ್ಟೊಂದ್ ಸುಲಭ ಅಲ್ಲ ಕಣೆ ಹೇಳ್ದಾಗ ನಡ್ಕೊಳ್ಳೋದು. ಒಂದು ಮನೆ ಸೊಸೆಯಾಗಿ ಆ ಮನೆಯಲ್ಲಿ ನೆಲೆ ನಿಲ್ಬೇಕು ಅಂದ್ರೆ ಆ ಮನೆಗೋಸ್ಕರ ನಾವೇನ್ ತ್ಯಾಗ ಮಾಡ್ತೀವಿ ಅನ್ನೋದ್ರ ಮೇಲ್ ನಿಂತಿರುತ್ತೆ. ಕಂಟಿ, ಪೂಜೆ ಶುರುವಾಯ್ತಾ? ನಮ್ ಮದ್ವೆ ಬೇಗ ಆಗ್ಲಿ ಅಂತ ಅನ್ಕೊಂಡ, ಹರಕೆ ಹೊತ್ಕೊಂಡ. ಅಮ್ಮ ತಾಯಿ, ಪೂಜೆ ಏನು ಶುರು ಆಗಿಲ್ಲ, ಅದಕ್ಕೂ ಮುಂಚಿನ ಪದ್ಧತಿಗಳು ನಡೀತಾ ಇದೆ. ಪೂಜೆ ಶುರು ಆದ್ಮೇಲೆ ನಮ್ ಮದ್ವೆ ಬಗ್ಗೆನೆ ಕೇಳ್ಕೊತೀನಿ. ಕಂಟಿ, ನನಗ್ ನಿನ್ ಜೊತೆ ಇರ್ಬೇಕು ಅನ್ನಿಸ್ತಿದೆ ಕಣೋ, ನಿಜವಾಗ್ಲು. ಯಾಕೆ? ದೇವಸ್ಥಾನದಲ್ಲಿ ಮಂಗಲ್ವಾದಿ ಎಲ್ಲ ಕೇಳ್ತಾ ಇದ್ರೆ ನಮ್ ಮದ್ವೆನ ಬೀಚಲ್ಲಿ ಕ್ಯಾನ್ಸಲ್ ಮಾಡಿ ದೇವಸ್ಥಾನದಲ್ಲೇ ಆಗ್ಬೇಕು ಅನ್ನಿಸ್ತಿದೆ. ದೇವ್ರ ಮುಂದೆನೆ ತಾಳಿ ಕಟ್ಸ್ಕೊಬೇಕು ಅನ್ನಿಸ್ತಿದೆ. ಈಗ ನಾನು ಅಲ್ಲಿ ಇದ್ದಿದ್ರೆ ಈಗ್ಲೇ ತಾಳಿ ಕಟ್ಸ್ಕೊಂಡ್ಬಿಡ್ತಿದ್ದೆ. ಈ ವೀರೇಶ ಇರೋವರೆಗೂ ಎಲ್ಲ ನಡೆಯುತ್ತೆ. ಡೋಂಟ್ ವರಿ ಮಗ, ನಾವ್ ಅನ್ಕೊಂಡಿರೋದೆಲ್ಲ ನಡೆಯುತ್ತೆ. ನಡೀಲಿಲ್ಲ ಅಂದ್ರೆ ನಡೆಯೋ ತರ ಮಾಡೋಣ. ಬಾಯ್. ಎಲ್ಲ ಮಾಡು. ರೂಮಲ್ಲ ನೋಡು. ಅಮ್ಮ, ಅಲ್ಲೆಲ್ಲ ರೆಡಿ ಇದೆ. ಅವಳನ್ನ ಓಡಿಸ್ತಿದ್ಯಾ ತಾನೆ? ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಅವಳನ್ನ ಓಡಿಸ್ತಿದ್ಯಾ ತಾನೆ? ಲೋ, ಅವಳು ಕೊಡೋ ಟಾರ್ಚರ್ಗೆ ನಾನು ಈಗಾಗ್ಲೇ ಆರಾಧನೆ ಮಾಡಿಸ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಬಂದಿದ್ದೀನಿ. ನೀನೇನೋ ಡೈರೆಕ್ಟ್ ಆಗಿ ಹಾಲು ತುಪ್ಪನೇ ಬಿಟ್ಬಿಡೋಣ ನಮ್ಮ ಹೂಗೆ ಅಂತ ಬಂದಿದ್ಯಲ್ಲೋ. ನನ್ ಕೈಲಾಗಲ್ಲ, ಬಿಟ್ಬಿಡಪ್ಪ ನನ್ನ. ಅಮ್ಮ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇಂಥ ಅವಕಾಶ ನಮ್ಗೆ ಮತ್ತೆ ಸಿಗಲ್ಲ. ಆದ್ರೂ ವೀರೇಶ. ಅಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡ. ಇಂಥ ಅವಕಾಶ ನಮ್ಗೆ ಮತ್ತೆ ಸಿಗಲ್ಲ. ಯೋಚನೆ ಮಾಡು. ನೀನೇನು ಸುಲಭವಾಗಿ ಹೇಳ್ತೀಯ ಕಣ ವೀರೇಶ, ಆದ್ರೆ ಈ ವಿಷಯ ವೈಭವಿ ಗೊತ್ತಾದ್ರೆ? ಅಲ್ಲ, 4 ಗೇಟ್ ಬಾರಿಸಿದ್ದಕ್ಕೆ ಪೊಲೀಸ್ನವ್ರಿಗೆ ಹೇಳಿದ್ಲು. ಇನ್ನು ಈ ವಿಷಯ ಗೊತ್ತಾದ್ರೆ ಅದ್ ಏನ್ ಮಾಡ್ತಾಳೋ ಏನಪ್ಪಾ. ಅಂತದ್ದೇನು ಆಗಲ್ಲ. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಇನ್ ಅರ್ಧ ಗಂಟೆಲಿ ಅವಳನ್ನ ನೀನ್ ಓಡಿಸಿದ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ಬೇಕಷ್ಟೇ. ಲೋ ವೀರೇಶ. ವೈಭವ್. ಕಂಟಿ, ಮಮ್ಮಿ ಕಾಲಿಂಗ್, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ. ಹಂಗ್ ಬಾಗ್ಲು ಬಡಿತಿದ್ಯಾ? ನೆಮ್ಮದಿಯಾಗಿ ಫೋನಲ್ಲಿ ಮಾತಾಡೋದಕ್ಕೂ ಬಿಡಲ್ಲ. ಅಯ್ಯ ಹೋಗ್ಲಿ ಬಿಡಿ. ಬಾ, ದೇವಸ್ಥಾನಕ್ಕೆ ಹೋಗ್ಬರೋಣ. ದೇವಸ್ಥಾನಕ್ಕ? ಏನ್ ಊಟ ಕೊಡ್ತಾರಾ? ನೀನ್ ಯಾವತ್ತು ದೇವಸ್ಥಾನಕ್ ಹೋಗಿದ್ದು ನಾನ್ ನೋಡೇ ಇಲ್ಲ. ಅಯ್ಯೋ,
ಪಾಪೋ ಎಲ್ಲ ದಿನನೂ ಒಂದೇ ತರ ಇರಲ್ಲ ಕಣೆ. ನೋಡು, ಇವತ್ತು ಒಳ್ಳೆ ದಿನ, ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಣಕಾಯಿ ಮಾಡಿಸ್ಕೊಂಬಂದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಐನವ್ರು ಹೇಳಿದ್ದಾರೆ. ಅದಕ್ಕೆ ಹೋಗ್ ಬರೋಣ ಬಾ. ಅಮ್ಮ, ನನ್ ಕಂಟಿ ಜೊತೆ ಇದ್ರೇನೆ ಎಲ್ಲ ಒಳ್ಳೇದಾಗುತ್ತೆ. ನಿನಗ್ ತಾನೇ ಒಳ್ಳೇದಾಗ್ಬೇಕಾಗಿರೋದು. ನೀನು ಅಪ್ಪ ಹೋಗ್ ಬನ್ನಿ. ನಿಮ್ಮ ಅಪ್ಪನೂ ಹೊರಟಿದಾರೆ ಕಣೆ, ನೀನೊಬ್ಳು ಬರೋದ್ ಬಾಕಿ ಅಷ್ಟೇ. ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅಯ್ಯೋ ಶಿವನೇ, ನಾನ್ ಯಾಕಮ್ಮ ಒತ್ತಾಯ ಮಾಡ್ಲಿ? ದೇವಸ್ಥಾನಕ್ಕೆ ಮಗಳನ್ನ ಕರೆಯೋದಕ್ಕೆ ಒತ್ತಾಯ ಅಂತ ಹೇಳ್ತೀಯಲ್ಲೇ. ಅಲ್ಲ ಕಣೆ, ತಾಯಿಯಾಗಿ ನನಗೂ ಸ್ವಲ್ಪ ಜವಾಬ್ದಾರಿಗಳಿರಲ್ವೇನೆ? ಅಂದ್ರು ಹೆತ್ ಕರಳು ಕಣೆ, ಮಗಳು ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಆಗತ್ತೆ. ದೇವ್ರಿಗೆ ತಿಂಡ್ರಿಗೆ ಅಡ್ಡ ಬಿದ್ರೆ ತಾನೆ ನಮ್ಮೆಲ್ರಿಗೂ ಒಳ್ಳೇದಾಗೋದು. ನೀನ್ ಇಂಥ ಡೈಲಾಗ್ ಏನ್ ಕಮ್ಮಿ ಇಲ್ಲ. ಸರಿ, ನಡಿ ಹೋಗೋಣ. ಏ ಪಾಪು, ಹಿಂಗೆ ಬರ್ತೀಯ? ಇನ್ನೆಂಗೆ? ಶಾಸ್ತ್ರ ಸಂಪ್ರದಾಯ ಅಂತ ಒಂದಿದೆ ಅಮ್ಮ, ಸೀರೆ ಉಟ್ಕೊಂಬಾರ ಬಂಗಾರ. ಸೀರೆನಾ? ನೋಡು, ಯಾರೇನೇ ಅನ್ಕೊಡ್ಲಿ, ನಾವು ನಮ್ ಶಾಸ್ತ್ರ ಸಂಪ್ರದಾಯನ ಬಿಡ್ಬಾರ್ದು. ನೀನ್ ಸೀರೆ ಉಟ್ಕೊಂಡ್ರೆ ಥೇಟ್ ಮಹಾಲಕ್ಷ್ಮಿ ತರ ಕಾಣಿಸ್ತೀಯ ಕಣೆ ನನ್ ತಾಯಿ. ಹೋಗು ಬಂಗಾರ, ಹೋಗು ನಮ್ಮ. ಬಾ, ಮುದ್ದು ಮಾಡ್ತೀನಿ. ಯಾರಮ್ಮ ಇನ್ನೊಬ್ರು ವ್ರತ ಮಾಡೋರು? ಇಲ್ವೇ ಇಲ್ಲ, ಇದೆ ದಯವಿಟ್ಟು ಮುಂದೆ ಬನ್ನಿ. ಯಾರು ಬರಲ್ಲ ಸ್ವಾಮಿ. ವ್ರತ ಮಾಡೋ ಯೋಗ್ಯತೆ ಎಲ್ಲಿದೆ ಅವ್ರಿಗೆ? ಬಾಯಿ ಮಾತಿಗೆ ಹೇಳಿದ್ದನ್ನೆಲ್ಲ ಮಾಡೋಕ್ ಸಾಧ್ಯನೇ? ನೀವು ಮುಂದುವರ್ಸಿ. ಅತ್ತೆ, ನಮ್ಗ್ ಅನ್ಬೇಕು ಅನ್ನೋ ತರನೇ ಹೇಳ್ತಿದ್ದೀರ ತಾನೆ? ಸರಿ, ಸುಮ್ನೆ ಜಗಳ ಬೇಡ ಬಿಡು. ಮೈ, ಅದಕ್ಕೆ ಎಲ್ಲಿದ ನಡಿ ನೋಡೋಣ. ಅವ್ರು ಬರಲ್ಲ, ನೀವು ಪೂಜೆ ಮುಂದುವರ್ಸಿ. ನಾನ್ ಬರ್ತೀನಿ. ನಾನ್ ಈ ವ್ರತನ ಮಾಡ್ತೀನಿ. ರೀ, ನಾನ್ ಹೇಳ್ತಿಲ್ವಾ ಇದೆಲ್ಲ ಬೇಡ ಅಂತ? ಬನ್ನಿ ಸುಮ್ನೆ ಈ ಕಡೆ ನೀವು. ಹೌದಮ್ಮ, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬಾಮ್ಮ. ಹೌದು ಅತ್ತಿಗೆ, ಇದೆಲ್ಲ ಯಾಕೆ? ನೀವ್ ಸುಮ್ನೆ ಬನ್ನಿ. ಇಲ್ಲ ಮೈ, ನಮ್ ಕುಟುಂಬಕ್ಕೋಸ್ಕರ ನಾನ್ ಈ ವ್ರತನ ಮಾಡೇ ಮಾಡ್ತೀನಿ. ರೀ ಬೇಡ ರೀ, ಕೈ ಸುಡುತ್ತೆ, ಅದನ್ನ ನೀವು ಸಹಿಸ್ಕೊಳಕ್ ಆಗಲ್ಲ. ಪ್ಲೀಸ್ ಹರಿಯವ್ರೆ, ನನಗ್ ಒತ್ತಾಯ ಮಾಡ್ಬೇಡಿ. ನಮ್ ಗಂಧದ ಗುಡಿಗೋಸ್ಕರ ನಾನ್ ಇಷ್ಟು ಮಾಡದೇ ಇದ್ರೆ ಹೇಗೆ? ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಈ ವ್ರತನ ಮಾಡೇ ಮಾಡ್ತೀನಿ. ಅರ್ಚಕ್ರೆ, ವ್ರತನ ನಾನು ಮಾಡ್ತೀನಿ. ಅಗ್ನಿಕುಂಡನ ನನಗೂ ಕೊಡಿ. ರೀ, ಕೈ ತುಂಬಾ ಸುಡುತ್ತೆ ಅನ್ಸುತ್ತೆ ಕಣ, ಏನೋ ಮಾಡೋದು? ಇನ್ನಿವ್ರು ಯಾರ ಮಾತು ಕೇಳಲ್ಲ ಅಣ್ಣ, ಅವ್ರ ಕೈ ಸುಡ್ದಿರಂಗ್ ಏನಾದ್ರು ಮಾಡ್ಬೇಕಷ್ಟೇ. ಏನ್ ಮಾಡೋದು ಅಣ್ಣ? ಒಂದ್ ನಿಮಿಷ ಬಂದೆ ಇರು. ರೀ, ತೊಳಿ, ಇಡ್ಕೊಳ್ಳಿ. ಹರಿಯವ್ರೆ, ಆಲ್ರೆಡಿ ಇದ್ರಲ್ಲಿ ಇದೆ. ಪರವಾಗಿಲ್ಲ, ಇಡ್ಕೊಳ್ರಿ, ಕೈ ಸುಡಲ್ಲ, ತೊಳಿ. ಏನ್ ಸೊಸೆ ಅಗ್ನಿ ಕುಂಡ ಹಿಡ್ಕೊಂಡು ವ್ರತ ಮಾಡ್ತಾ ಇದ್ದಾಳಲ್ಲ? ಏನ್ರಿ ಇಷ್ಟೊಂದು ಬೊಬ್ಬೆ ಬಂದಿದೆ? ನಾನ್ ಹೇಳ್ದೆ ಬೇಡ ಅಂತ, ನನ್ ಮಾತ್ ಕೇಳ್ತೀರಾ ನೀವು? ಏನ್ ಮಾಡೋದು ಇವಾಗ? ಅಣ್ಣ, ನೀವೆಲ್ರೂ ಇಲ್ಲೇ ರೀ, ಒಂದ್ ನಿಮಿಷ ನಾ ಬಂದೆ. ಎಲ್ಲಿಗೋ? ಅಯ್ಯೋ, ನಾ ಬರ್ತೀನಿ, ಇರಿ ಅಣ್ಣ. ಬನ್ನಿ. ರೆಡಿ ಆಯ್ತಲ್ಲ? ಪುರಾಯ್ತ ಎಲ್ಲ ಇದೆಯಾ ಮಚ್ಚ? ಅದು ಎಲ್ಲ ಕರೆಕ್ಟ್ ಆಗಿದ್ದೇನಾ? ಓಯ್ ಮಚ್ಚ, ನೀನೇ ನೋಡ್ತಾ ಇದೆಯಲ್ಲ, ಮಧು ಮಗ ರೆಡಿ. ನಮ್ಮ ಮಂಚ ತಾಳಿ ಕಟ್ಟಕ್ ಕಾಯ್ತವನೇ ಆಗಿಂದ. ಓ ರೆಡಿ, ಅಲ್ಲಿ ನೋಡು, ಪುರೋಹಿತರಿಂದ ಫಾಸ್ಟ್ ಆಗಿದ್ದಾರೆ. ಮಗ, ನಾನೇನೋ ರೆಡಿ ಆಗಿದ್ದೀನಿ, ನಿನ್ ತಂಗಿ ಬರ್ತಾ ಇಲ್ತಾನೆ? ಅದ್ರ ಬಗ್ಗೆ ನಿಂಗ್ ಚಿಂತೆನೆ ಬೇಡ ಮಗ, ಎಲ್ಲ ರೆಡಿ ಮಾಡಿದ್ರು. ಥ್ಯಾಂಕ್ ಯು ಮಂಜ. ನನ್ ತಂಗಿ ಬಗ್ಗೆ ಎಲ್ಲ ಗೊತ್ತಿದ್ದೂನು ಅವಳ ಮದ್ವೆ ಆಗೋಕ್ ಒಪ್ಕೊಂಡಿದ್ಯ. ನಿನ್ ಸಹಾಯಕ್ಕೆ ನಾನ್ ಏನ್ ಮಾಡೋದು ತಮ್ಮಿಗೆ? ಮಗ, ಫ್ರೆಂಡ್ಶಿಪ್ ಗೋಸ್ಕರ